ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈ ದಿನ ಪರಮೇಶ್ವರನನ್ನ ಆರಾಧನೆ ಮಾಡೋದ್ರಿಂದ ಸಿಗುವಂತಹ ಫಲಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ವರುಣ್ ಕುಮಾರ್ ಅವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/5/2005, ಸಮಯ 7:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರುಣ್ ಕುಮಾರ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ. ರವಿ ಯುಕ್ತನಾಗಿ ಮೌಢ್ಯತೆ ಕೂಡ ಇರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಕಾಲ ನೋಡಿದ್ರೆ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ರಾಹುವಿನ ಒಂದು ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಚಂದ್ರಯುಕ್ತನಾಗಿದ್ದಾನೆ. ಅದು ಕೂಡ ತೊಂದರೆನೇ. ಅದು ನಾವು ಯಾವುದನ್ನು ಈ ಆಧಿ ವ್ಯಾಧಿ ಎರಡು ಬಗೆಗಳಲ್ಲಿದೆ. ಈ ವ್ಯಾಧಿ ಅನ್ನೋದು ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಆಧಿ ಅನ್ನೋದು ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗೆ ರಾಹು ಚಂದ್ರನಿದ್ದಾಗ ಆ ದೌರ್ಬಲ್ಯದ ಜೊತೆಗೆ ಶರೀರವೂ ದುರ್ಬಲ. ಅಲ್ಲಿ ಚಂದ್ರ ರಾಹು ಇದ್ದಾಗ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆ, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ನರ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಬಾಧೆ ಉಂಟಾಗೋದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಈಗ ರಾಹುಗೆ ನಾಗ ಕವಚವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಧ್ಯವಾದರೆ ಒಂದು ಆಶ್ಲೇಷ ಬಲಿ ಮಾಡಿಸಿ, ಅದು ಆರೋಗ್ಯ ಸಿದ್ಧಿಗೆ ತುಂಬ ತುಂಬ ಉಪಕಾರಿ, ಒಳ್ಳೆಯ ಸಾಧನ ಅದು. ಹೀಗಾಗಿ ಒಂದು ಕ್ಷೇತ್ರಗಳಿಗೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯವು ಅಥವಾ ಇನ್ನೆಲ್ಲಿ ನಿಮಗೆ ಅನುಕೂಲ ಇದೆಯೋ ಅಲ್ಲಿಗೆ ಹೋಗಿ ಮಾಡಿಸ್ತಕ್ಕಂಥದ್ದು ಅದು ತುಂಬ ಸಹಾಯವಾಗುತ್ತೆ ಆಶ್ಲೇಷ ಬಲಿ. ಅದರ ಹೊರತಾಗಿ ಅದು ಕಷ್ಟ ಅಂತಂದರೆ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸನ್ನಿಧಾನ ಅಥವಾ ಸನ್ನಿಧಾನ ಇದ್ದರೆ ಅಲ್ಲಿಗೆ ಉದ್ದು ದಾನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಬಹುದು. ಆರೋಗ್ಯದಿಂದ ಹೊರಗೆ ಬರ್ತೀರಾ, ಆತಂಕ ಮಾಡ್ಕೋಬೇಡಿ. ಈಗ ರಾಹುವಿನಿಂದ ಲಾಭವನ್ನೇ ನಿರೀಕ್ಷೆ ಮಾಡಬೇಕು ಅಂತ ಶಾಸ್ತ್ರಗಳು ಸೂಚಿಸುತ್ತೆ. ಆದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇರೋದ್ರಿಂದ ಈ ಆರಾಧನೆಗಳಿಂದ ಸರಿ ಹೋಗಿಬಿಡುತ್ತೆ. ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದರ್ಶನ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/5/2003, ಸಮಯ 4:15 ಬೆಳಗಿನ ಜಾವ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ದರ್ಶನ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಜಾತಕವನ್ನು ನೋಡೋಣ. ನೋಡಿ, ನಿಮ್ಮದು ಮೇಷಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ತೃತೀಯ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಗುರು ಕೂಡ ಬಲವಾಗಿದ್ದಾನೆ. ಒಂದು ಹಂಸಯೋಗ ಇದೆ, ಮತ್ತೊಂದು ರುಚಕ ಯೋಗ. ಗುರುವಿನಿಂದ ಹಂಸಯೋಗ, ಕುಜನಿಂದ ರುಚಕ ಯೋಗ, ಎರಡು ಯೋಗಗಳು ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು. ಮತ್ತು ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ನೋಡಿ, ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟು ಬಲವಾಗಿಲ್ಲ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅವನೇ ಕರ್ಮಾಧಿಪತಿ. ಸರ್ಕಾರಿ ನೌಕರಿಗೆ ಕಾಲ ಸಹಾಯ ಮಾಡಬೇಕಿತ್ತು, ಆದರೆ ಅದು ಸ್ವಲ್ಪ ದುರ್ಬಲವಾಗಿದೆ. ಇದಕ್ಕೆ ತತ್ಕಾಲದಲ್ಲಿ ನಿಮಗೆ ಈಗ ಗೋಚಾರದಲ್ಲಿ ಸ್ವಲ್ಪ ಸಹಾಯ ಇದೆ, ಇಲ್ಲ ಅಂತಲ್ಲ. ಪ್ರಯತ್ನ ಮಾಡಿ, ಪರಮೇಶ್ವರನ ಆರಾಧನೆಯನ್ನು ಮಾಡಿ. ಶಿವನ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಬಿಲ್ವಾರ್ಚನೆ ಮಾಡಿಸಿ. ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಅಲ್ಲಿ ಶಿವನ ಮುಂದೆ ಹೇಳಿಕೊಂಡು ಬಿಲ್ವಾರ್ಚನೆ ಮಾಡಿಸಿ. ಪ್ರತಿ ಸೋಮವಾರ ಹೀಗೆ 11 ಸೋಮವಾರ ಮಾಡಿಸಿ. ನಿಮಗೆ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಶಾಂಕ್ ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/4/1995, ಸಮಯ 12:45 ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಶಾಂಕ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನು ಲಗ್ನ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಸಪ್ತಮಾಧಿಪತಿ ಬುಧ, ಆತ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದು ಸ್ವಲ್ಪ ನೀಚ ಸ್ಥಾನದಲ್ಲಿ ಗ್ರಹಗಳಿದ್ದಾವೆ ಅಂತಂದರೆ ಅದು ಮೌಢ್ಯನಾಗೂ ಬೇರೆ ಇದ್ದಾನೆ, ರವಿಯುಕ್ತನಾಗಿದ್ದಾನೆ. ಹೀಗಾಗಿ ಈ ಗ್ರಹಗಳ ಮೌಢ್ಯತೆ ಇವುಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಬೇಕು. ಮೊದಲಿಗೆ ಒಂದು ಬುಧ ಹಾಗೂ ಗುರು ಎರಡು ಗ್ರಹಗಳ ಶಾಂತಿಯನ್ನು ಮಾಡಿಸಬೇಕು. ಈಗ ಪ್ರಸ್ತುತ ನಿಮಗೆ ಬುಧನ ಭುಕ್ತಿಯನ್ನು ನಡೀತಾ ಇದೆ. ಏಪ್ರಿಲ್ವರೆಗೆ ನಿಮಗೆ ಅನುಕೂಲ ಇದೆ, ವಿವಾಹಕ್ಕೆ ಅನುಕೂಲ ಇಲ್ಲ ಅಂತಲ್ಲ. ಈಗ ಆ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿ. ಗ್ರಹಶಾಂತಿಯಿಂದ ಆ ಭಗವಂತ ಒಂದು ದಾರಿಯನ್ನು ತೋರಿಸ್ತಾನೆ, ಕಂಗಾಲಾಗಬೇಕಾದ್ದಿಲ್ಲ. ಸಪ್ತಮಾಧಿಪತಿ ಕಾಲದಲ್ಲಿ
ಕಾಮಸ್ಥ ಕಾಮಾಧಿಪ ಭಾರ್ಗವಾಣಾಂ ಋಕ್ಷಂ ದಿಶಂ ಶಂಸತಿ ತಸ್ಯ ಪತ್ನಾ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣಮಾಯಾತಿ ತದಾ ವಿವಾಹ ಅಂತ ಒಂದು ಸೂತ್ರ. ಸಪ್ತಮಾಧಿಪತಿ ಕಾಲ ಬಂದರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ. ಹೀಗಾಗಿ ಕಾಲ ಏನೋ ಇದೆ, ಹೀಗಾಗಿ ಗ್ರಹಶಾಂತಿ ತೊಡಕಿದೆಯಲ್ಲ, ಆ ಸಪ್ತಮಾಧಿಪತಿ ವೀಕ್ ಆಗಿದ್ದಾನಲ್ಲ, ಅವನ ಒಂದು ಅನುಗ್ರಹ ಬೇಕು. ಆ ಕಾರಣದಿಂದ ಒಂದು ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇನು ಬಸವರಾಜ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/7/1993, ಸಮಯ 7:30 ಸಂಜೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬಸವರಾಜ್ ಅವರು ಪ್ರಶ್ನೆ ಕಳಿಸಿದ್ದಾರೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಚಂದ್ರ ಆತ ತೃತೀಯ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿರ್ತಕ್ಕಂಥದ್ದು. ಈ ಷಷ್ಠಾಧಿಪತಿ ಅಂದರೆ ದುಸ್ಥಾನ ಅದೊಂದು, ಆ ಅಧಿಪತಿ ಸಪ್ತಮ ಸೇರಿರ್ತಕ್ಕಂಥದ್ದು ಸ್ವಲ್ಪ ತೊಡಕು. ಮತ್ತು ಅಷ್ಟಮದಲ್ಲಿ ಕುಜ ಇರೋದು, ಅದು ಒಂದು ಕುಜ ದೋಷ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಗುರುವಿನ ಒಂದು ಭುಕ್ತಿ ನಡೀತಾ ಇದೆ ಮಾರ್ಚ್ವರೆಗೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ. ನೋಡಿ, ಮಾರ್ಚ್ ನಂತರದಲ್ಲಿ ಅನುಕೂಲ ಆಗುತ್ತೆ. ಆಗ ಲಗ್ನಾಧಿಪತಿ ಕಾಲ ಶುರುವಾಗುತ್ತೆ ನಿಮಗೆ, ಆಗ ಖಂಡಿತ ಅನುಕೂಲ ಆಗುತ್ತೆ. ಆದರೆ ನೀವು ಕೂಡ ಈ ಬುಧ ಶಾಂತಿ, ಕುಜ ಶಾಂತಿ, ಎರಡು ಶಾಂತಿಗಳ ನಿರೀಕ್ಷೆ ಮಾಡ್ತಾ ಇದೆ, ನಿಮ್ಮ ಜಾತಕ ಬಯಸ್ತಾ ಇದೆ. ಇದನ್ನು ಪರಿಹರಿಸಿಕೊಂಡು ಆಮೇಲೆ ತಾವು ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ. ಮಾರ್ಚ್ ನಂತರದಲ್ಲಿ ಈಗಲೇ ನಿಮಗೆ ಟೈಮ್ ಆಗಿದೆಯಲ್ಲ ಅಂತ ಅನ್ನಿಸ್ತಾ ಇದೆ, ಆದರೆ ಮಾರ್ಚ್ ನಂತರ ಅವಕಾಶ ಇದೆ. ಕಾಲ ಬರೆದು ಹೊರತು ಯಾವ ಫಲ ಸಿಗೋದಿಲ್ಲ ಅಲ್ವ. ಕಾಯಬೇಕು, ತಾಳ್ಮೆ ಬೇಕು. ಆಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಆಶಿತಾ ಅವರು ಶಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/11/2002, ಸಮಯ 2:30 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಶಿತಾ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿಗೆ ಸಂಬಂಧಿಸಿದ ಹಾಗೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ. ಬುದ್ಧಿ ಸ್ಥಾನಾಧಿಪೇ ಸೌಮ್ಯ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ನಿರ್ದೇಶೇತ್ ಪರೇ ಇಂಗಿತಜ್ಞೋ ಮೇಧಾವೇ ಕಾರಕೆ ಶುಭ ಸಂಯುತೆ ಅಂತ ಹೇಳುತ್ತೆ ಒಂದು ಮಾತು. ತುಂಬ ಒಳ್ಳೆಯದು. ಪಂಚಮ ಸ್ಥಾನದಲ್ಲಿ ಗುರುವಿದ್ದರೆ ಪ್ರತಿಭಾಶಾಲಿಗಳಾಗಿರ್ತಾರೆ ಅಂತ. ನೀವು IAS KS ಇಂಥ ಟ್ರೈ ಮಾಡಬಹುದು, ಮಾಡಬೇಕು. ಹೀಗಿರುವಾಗ ಬಲ ಚೆನ್ನಾಗಿರ್ತದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಚೆನ್ನಾಗಿದೆ ಕೂಡ. ನೀವು ಶ್ರಮ ತಗೊಂಡ್ರೆ ನೋಡಿ, ಒಳ್ಳೆಯ ವಿಶಿಷ್ಟ ಸಾಧಕರಾಗ್ತೀರ. ಈಗ ರಾಹುದಶೆಯಲ್ಲಿ ಗುರುವಿನ ಭುಕ್ತಿಯೇ ನಡೀತದೆ. ಈಗಂತೂ ಕಾಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓದಿವ್ರೆ ಅನುಕೂಲ ಆಗುತ್ತೆ ನಿಮಗೆ. ಒಳ್ಳೆಯ ಕೆಲಸವೂ ಸಿಗುತ್ತೆ. ಪ್ರಯತ್ನ ಮಾಡಿ. ಒಂದು ಆಡಳಿತಾತ್ಮಕವಾಗಿ ನೀವು ಪ್ರಯತ್ನ ಮಾಡಬಹುದು. ಅದು ತುಂಬ ತುಂಬ ಅನುಕೂಲ ಇದೆ. ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ರೆ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.